ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಎಲ್ಲಿಗೆ ಹೋಗಿದ್ವಿ ಅಂದರೆ ಸಲೂನ್ಗೆ ಹೋಗಿದ್ವಿ. ಏರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕಿತ್ತು ನಂದು. ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಆ್ಯಂಡ್ ಇವತ್ತು ಸಂಜಯ್ ಕೂಡ ಹ್ಞೂ ಅಂದರು. ಸೊ ನನಗೂ ಟೈಮ್ ಇತ್ತಲ್ಲ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೆ. ಸೊ ಹೋದ ತಕ್ಷಣ ನನಗೆ ಕೂದಲೆಲ್ಲ ಚೆಕ್ ಮಾಡಿ ಪ್ರೊಸೀಜರ್ ಶುರು ಮಾಡಿದ್ರು. ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನ್ನ ಏರ್ ವಾಶ್ ಮಾಡ್ತಾ ಇದ್ದಾರೆ. ಏರ್ ವಾಶ್ ಮಾಡಿ ನನ್ನ ಕೂದಲು ಫುಲ್ ಡ್ರೈ ಮಾಡಿ, ಆಮೇಲೆ ಕೆರಟನ್ ಕ್ರೀಮ್ ಅಂತ ಬರುತ್ತೆ, ಅದನ್ನು ಅಪ್ಲೈ ಮಾಡಿ 1 hour ಬಿಟ್ಟಿದ್ರು. ಆ್ಯಕ್ಚುಲಿ ನಾನು ಸಂಜೆಗೆ 2 hours ಮುಗಿಯುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ನನ್ನ ಕೂದಲು ಲೆಂತ್ ನೋಡಿಬಿಟ್ಟು ಒಂದು 6 hours ಆದರೂ ಬೇಕು ಮೇಡಮ್ ಅಂತ ಹೇಳಿದ್ರು. ಸೊ ಪಾಪ ಸಂಜೆ 6 hours ಕುತ್ಕೊಂಡು ವೆಯ್ಟ್ ಮಾಡ್ತಿದ್ರು ನನಗೋಸ್ಕರ. ನಾವು ಹೋಗಿದ್ದು ಅಲ್ಲಿ 12 o'clock ಆಗಿತ್ತು. ಆ್ಯಂಡ್ ಪ್ರೊಸೀಜರ್ ಮುಗಿಯೋ ಅಷ್ಟರಲ್ಲಿ ಈವ್ನಿಂಗ್ 6:30 ಆಗಿತ್ತು. ಆಫ್ಟರ್ ಮತ್ತೆ ನಿಮ್ಗೆ ವಾಶ್ ಆಮೇಲೆ ಏನಾಗುತ್ತೆ, ಕಂಪ್ಲೀಟ್ ಸ್ಟ್ರೈಟ್ ಔಟ್ ಆಗಿ ಹೋಗುತ್ತೆ. ಅದೇ ನಾರ್ಮಲಾಗಿ ಸ್ಟ್ರೈಟ್ ಔಟ್ ಆಗಿ ಹೋಗುತ್ತೆ. ಶಾಂಪೂ ವಾಶ್ ಕಂಡೀಷ್ನರ್ ಅಷ್ಟು ಕ್ಲೀನಾಗಿ ಮಾಡ್ಕೊಬೇಕು. ನೀವು ಕೊಡ್ತಲ್ಲ ಕಂಡೀಷ್ನರ್ ಬಂದ್ಬಿಟ್ಟು ಕ್ರೀಮ್ ಬಂದು ಕಂಡೀಷ್ನರು, ಮಾಸ್ಕು ಪ್ಲಸ್ ಸಿರಮು. ಫೈನಲಿ ಸ್ಮೂತ್ನಿಂಗ್ ಮಾಡಿ ಮುಗೀತು. ಆ್ಯಂಡ್ ನನಗೆ ಸ್ವಲ್ಪ ಲೆಂತ್ ಅನ್ನಿಸ್ತು. ಸೊ ಸ್ವಲ್ಪ ಟ್ರಿಮ್ ಮಾಡಿ ಅಂತ ಹೇಳಿದೆ. ಚೆನ್ನಾಗಿದೆ, ಮತ್ತೆ ಬೇರೆ ಡಿಫ್ರೆಂಟಾಗಿ ಕಾಣ್ತಿದ್ದೀರ. ಟ್ರಿಮ್ ಎಲ್ಲ ಮಾಡಿ ಆದಮೇಲೆ ಮತ್ತೆ ವಾಶ್ ಮಾಡಿದ್ರು ಕೂದಲನ್ನ. ವಾಶ್ ಮಾಡಿ ಡ್ರೈ ಆಗೋಕ್ಕೆ 20 minutes ಬೇಕು ಅಂತ ಅಂದರು. 20 minutes ವೆಯ್ಟ್ ಮಾಡಾದಮೇಲೆ ನನ್ನ ಫೈನಲ್ ಲುಕ್ ಈ ಥರ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನಮಗೂ ತುಂಬ ಹೊಟ್ಟೆ ಹಸ್ತಾ ಇತ್ತು ಅಂತ ಅಲ್ಲೇ ಹತ್ರ ಇರೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ನಿಯರ್ ಇದ್ದಿದ್ದರಿಂದ ಸಂಜಯ್ ಬ್ರದರ್ ಕೂಡ ಬಂದಿದ್ದರು. ನಾವು ಅಲ್ಲಿ ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ಅಲ್ಲಿ ನನ್ನ ಮೈದನನ್ನು ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟ್ವಿ. ಓವರಾಲ್ ನನಗೆ ಸ್ಪಿನ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಅನಿಸ್ತು, ವರ್ತ್ ದ ಮನಿ ಅನಿಸ್ತು. ಆ್ಯಂಡ್ ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಇದೇ ಥರ ಸ್ಮೂತ್ನೆಸ್ ಮೇಂಟೈನ್ ಮಾಡಬೇಕು ಅಂದರೆ ಅವ್ರು ಕೊಟ್ಟಿರೋ ಶಾಂಪೂ ಮತ್ತು ಸೆರಮ್ ಎಲ್ಲ ಯೂಸ್ ಮಾಡಬೇಕು. ಯೂಸ್ ಮಾಡ್ತಾಯಿದ್ರೆ ಸ್ಮೂತ್ನೆಸ್ಸು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇವತ್ತು ನನಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಏರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕು ಅಂತ. ಬಟ್ ನಮಗೆ ಟೈಮ್ ಆಗಿರಲಿಲ್ಲ. ಬಟ್ ಈ ವೀಕೆಂಡ್ ಫ್ರೀ ಇದ್ದಿದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವಿದ್ಯಾರ್ಥಿ ಭವನ್ಗೆ ಹೋಗಿ ಮತ್ತು ಮಧ್ಯಾಹ್ನ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ದು. ದ ಡೇ ವೆಲ್ ಸ್ಪೆಂಟ್ ಅಂತ ನನಗೆ ಅನಿಸ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.